ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಿಂತಲೂ ತುಂಬ ಟೇಸ್ಟಿಯಾದಂತಹ ಚನ್ನ ಮಸಾಲವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಇಲ್ಲಿ ನಾನು 750 ಗ್ರಾಮ್ನಷ್ಟು ಕಾಬೂಲ್ ಕಡಲೆಯನ್ನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಅದನ್ನು ನೀಟಾಗಿ ಇನ್ನೊಂದು ಸಾರಿ ವಾಶ್ ಮಾಡಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ 1 ಟೀ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಬಳಸಿ ಇದನ್ನು 4 ವಿಷಲ್ ಬರೋ ತನಕ ನಾನು ಕೂಗಿಸ್ತಾ ಇದ್ದೀನಿ. ನೆನಪಿರಲಿ 4 ವಿಷಲ್ ನಾನು ಕೂಗಿಸ್ಕೊಂಡಿದ್ದೀನಿ. ಈಗ 4 ವಿಷಲ್ ಆದಮೇಲೆ ಪೂರ್ತಿ ಹವಾ ಬಿಟ್ಟು ಈಗ ಕುಕ್ಕರನ್ನು ಓಪನ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತಗೊಳ್ಳಿ. ಇದನ್ನು ದಪ್ಪಾಗಿ ಕಟ್ ಮಾಡಿ. ಇದು ಮಸಾಲ ರುಬ್ಬೋದಕ್ಕೆ ಈಗ ಈರುಳ್ಳಿ ಕಟ್ ಮಾಡ್ತಿರೋದು. ಈ ರೀತಿ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ಮಸಾಲೆಗೆ, ಒಂದು ಈರುಳ್ಳಿ ಒಗ್ಗರಣೆಗೆ. ಇದು ರುಬ್ಬೋದಕ್ಕೆ ಅಂತ ನಾನು ದಪ್ಪ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಹಸಿ ಕೊಬ್ಬರಿಯನ್ನು ಸಹ ಈ ಥರ ತೆಳ್ಳಗೆ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೊಟೊನ ದಪ್ಪಗೆ ಕಟ್ ಮಾಡ್ತಾ ಇದ್ದೀನಿ. ಇದು ಸಹ ರುಬ್ಬೋದಕ್ಕೆ ನೋಡಿ ಈ ರೀತಿ ಕಟ್ ಮಾಡಿ. ಈಗ ನಾನು ಕಟ್ ಮಾಡ್ತಿರೋದು ಒಗ್ಗರಣೆಗೆ ಅಂತ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಸಹ ನೀಟಾಗಿ ಚಿಕ್ಕದಾಗಿ ಒಗ್ಗರಣೆಗೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಪಕ್ಕಕ್ಕೆ ಎತ್ತಿಡ್ತೀನಿ ಕಟ್ ಮಾಡಿ. ನೋಡಿ ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಬಾದಾಮಿ ಹಾಗೆ 4 ಗೋಡಂಬಿಯನ್ನು ನೀರಲ್ಲಿ ಅರ್ಧ ಗಂಟೆ ಮೊದಲೇ ನೆನೆಸಿಡ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಒಂದು ಪಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಟೀ ಸ್ಪೂನ್ನಷ್ಟು ಧನಿಯಾ ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕದಾದ ಚಕ್ರ ಮೊಗ್ಗು ಹಾಗೆ 2 ಇಂಚಷ್ಟು ಚಕ್ಕೆ, 4 ಲವಂಗ, ಒಂದು 4-5 ಮೆಣಸುಕಾಳನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವು ಕಂದು ಬಣ್ಣಕ್ಕೆ ಬರಬೇಕು, ಆ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ನಂತರ ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿದ್ವಲ್ಲ ದಪ್ಪ ಈರುಳ್ಳಿನ ಅದನ್ನು ಸಹ ಹಾಕಿ ನೀಟಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಬಾಡಬೇಕು, ಆ ರೀತಿ ಕಟ್ ಮಾಡ್ಕೊಂಡ ನಂತರ ದಪ್ಪಾಗಿ ಕಟ್ ಮಾಡಿದಂತಹ ಟೊಮೊಟೊನೂ ಸಹ ಹಾಕಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮೊಟೊದು ಹಸಿ ವಾಸನೆ ಹೋಗೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ಹಸಿ ಕೊಬ್ಬರಿಯನ್ನು ಸಹ ಹಾಕಿ ಫ್ರೈ ಮಾಡ್ತಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿಯನ್ನು 4 ಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ. ಹಾಗೆ ಈಗ ಮಿಕ್ಸರ್ ಜಾರಿಗೆ ಗೋಡಂಬಿ ಬಾದಾಮಿ ನೆನೆಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ, ನಂತರ ಒಂದು ಪಾನ್ಗೆ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ, ಇದು ಬಾಡಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಅದು ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದೆಲ್ಲ ಹಸಿರು ವಾಸನೆ ಸಂಪೂರ್ಣ ಹೋಗಬೇಕು. ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೊಟೊನು ಹಾಕಿ ಫ್ರೈ ಮಾಡಿ. ಇದು ಪ್ಯೂರಿ ಥರ ಬರಬೇಕು, ಆ ಥರ ಪೇಸ್ಟ್ ಥರ ಆಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಫ್ರೈ ಮಾಡಿ. ಹಾಗೆ ರುಬ್ಬಿರುವಂತಹ ಎಲ್ಲ ಮಸಾಲೆಯನ್ನು ಹಾಕಿ ಒಗ್ಗರಣೆ ಜೊತೆಗೆ ಅದು ಮಿಕ್ಸ್ ಆಗೋ ರೀತಿ ನೀಟಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಕುದೀತಾ ಇರಬೇಕದು. ನೋಡಿ ಈ ರೀತಿ ಚೆನ್ನಾಗಿ ಕುದಿಲಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಒಂದು ಪಾನಿಗೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಹಾಕಿ ಫ್ರೈ ಮಾಡಿ, ಹಾಗೆ ಬೇಯಿಸ್ಕೊಂಡಂತಹ ಕಾಬೂಲ್ ಕಡಲೆಯನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಎಣ್ಣೆ ಜೊತೆಗೆ ನೀಟಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ.
ನಂತರ ಕುದ್ದಂತಹ ಮಸಾಲೆ ಮಿಶ್ರಣನ ಇದಕ್ಕೆ ಹಾಕಿ ಒಂದು 5ರಿಂದ 10 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಕಡಲೆ ಎಲ್ಲ ಮಸಾಲೆಯನ್ನು ಹೇರ್ಕೋಬೇಕು, ಪ್ಯೂರಿಯನ್ನು ಹೇರ್ಕೋಬೇಕು, ಪೇಸ್ಟನ್ನು. ಆ ರೀತಿ ನೀವು ಸಣ್ಣ ಉರಿಯಲ್ಲಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳಿ. 5ರಿಂದ 10 ನಿಮಿಷದ ತನಕ ಸಣ್ಣ ಉರಿಯಲ್ಲಿ ಕುದಿಲಿ ಇದು. ನೋಡಿ, ಇಷ್ಟಾದರೆ ನಿಮಗೆ ಹೋಟೆಲ್ ಮತ್ತು ಡಾಬಾ ಸ್ಟೈಲ್ ಚೆನ್ನ ಮಸಾಲ ನಿಮಗೆ ಸಿಗುತ್ತೆ. ಈಗ ನೀವು ಮಸಾಲೆಯನ್ನು ಹಾಕ್ಕೋಬಹುದು. ನಾನು ಸ್ವಲ್ಪ ಚಾಟ್ ಮಸಾಲನೂ ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನ ಮಸಾಲನೂ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಈ ಹಂತದಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು. ಖಾರನೂ ಸಹ ಕಡಿಮೆ ಇತ್ತು. ಇನ್ನೂ ಸ್ವಲ್ಪ ಖಾರ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಚಾಟ್ ಮಸಾಲ ಹಾಕಿದ್ದೀನಿ, ಹಾಗೆ ಚೆನ್ನ ಮಸಾಲನೂ ಹಾಕಿದ್ದೀನಿ, ಗರಂ ಮಸಾಲನೂ ಸ್ವಲ್ಪ ಹಾಕಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನ ಮಸಾಲ ರೆಡಿ ಆಗುತ್ತೆ. ರೆಸ್ಟೋರೆಂಟ್ಗಿಂತಲೂ ತುಂಬ ಟೇಸ್ಟಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಮುಚ್ಚಳನ ಮುಚ್ಚಿ 10 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ನಿಮಗೆ ಚೆನ್ನ ಮಸಾಲ ರೆಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.